ನಿನ್ನೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಶುರುವಾಗಿರುವಂಥದ್ದು. ಫಿರೋಜ್ ಸೇಠ್ ಅವರು ಊಟಕ್ಕೆ ಕರೆದಿದ್ರು, ಸಿದ್ದರಾಮಯ್ಯ ಹಾಗೂ ಅವರ ಬಣ ಎಲ್ಲವೂ ಕೂಡ ಹೋಗಿತ್ತು, DKC ಅಲ್ಲಿ ಹೋಗಿರೋದಿಲ್ಲ. ಇದು ಏನು ತೋರಿಸುತ್ತೆ ಅಂತ ಸರ್ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಮುಂದುವರೆದು? ಇಲ್ಲ, ಅವ್ರು ಡಿನ್ನರ್ ಯಾಕ್ರಿ, ಅವ್ರು ಡಿನ್ನರ್ ಎರಡೂ ಕೆಟ್ಟವು. ಸುಮ್ಮನೆ ನಾಟಕ ಮಾಡ್ಲಕತ್ತಾರ ಅಷ್ಟೇ. ಈಗ ಅವ್ರು ಭಾಳ ಕಾನ್ಫಿಡೆನ್ಸ್ ಅದಾರ DK ಶಿವಕುಮಾರ್ ಕಡೆಯವರು. ನಾವೆಲ್ಲ ರಾಹುಲ್ ಗಾಂಧಿನ ಪ್ಯಾಕ್ ಮಾಡಿ ಬಂದೀವಿ, ನಾವು ಹಾಕ್ತೀವಿ. ಇದು ಅಧಿವೇಶನ ಮಗನೇ ನಾನೇ ಮುಖ್ಯಮಂತ್ರಿ ಅನ್ನೋ ಲೆಕ್ಕದಾಗ ಅದಾರ. ಪಾಪ ಸಿದ್ದರಾಮಯ್ಯನವರು ಅವರು ತಮ್ಮದು ಏನು ಮಾಡಬೇಕು ಅವರ ಪುತ್ರ ಈಗಾಗಲೇ ಹೇಳ್ಯಾರ ಏನಂಥೇಳಿ, 5 ವರ್ಷ ನಮ್ಮ ಅಪ್ಪನೇ ಇರ್ತಾನಂತೇಳಿ. ಹಿಂದಕ್ಕೂ ನಾವು ವಿಜೇಂದ್ರನೇ ಹಿಂಗೆ ಹೇಳ್ತಿದ್ದ, ನಮ್ಮ ಪೂಜ್ಯ ತಂದೆನೇ ಇರ್ತಾನಂತಿದ್ದ. ಅವ್ನು ತೆಗೆದ್ರಲ್ಲ, ಈ ಪೂಜ್ಯ ತಂದೆಗಳ ಮಕ್ಕಳೇ ಹಿಂಗೆ ಆಗಿಬಿಟ್ಟಾರ. ಕಲೆಕ್ಷನ್ ಮಾಸ್ಟರ್ಗಳು ಎಲ್ಲ ಈ ಮಕ್ಕಳುಗಳು ಕೆಲಸ ಮಾಡೋದಿಲ್ಲ, ವರ್ಗಾವಣೆ ಡೀಲಿಂಗ್ ಮಾಡ್ಕೊತ ಹೇಳಕತ್ತಾರ. ಹಿಂದಕ್ಕೆ ಅವ ವಿಜೇಂದ್ರ ಮಾಡ್ತಿದ್ದ, ಈಗ ಇವ್ರು ಮಾಡಕತ್ತಾರ. ಇಷ್ಟೇ. ಇದಿಷ್ಟು ಏನೋ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ, TV9 ಬೆಳಗಾವಿ. ನಿನ್ನೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಶುರುವಾಗಿರುವಂಥದ್ದು. ಫಿರೋಜ್ ಸೇಠ್ ಅವರು ಊಟಕ್ಕೆ ಕರೆದಿದ್ರು, ಸಿದ್ದರಾಮಯ್ಯ ಹಾಗೂ ಅವರ ಬಣ ಎಲ್ಲವೂ ಕೂಡ ಹೋಗಿತ್ತು, DKC ಅಲ್ಲಿ ಹೋಗಿರೋದಿಲ್ಲ. ಇದು ಏನು ತೋರಿಸುತ್ತೆ ಅಂತ ಸರ್ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಮುಂದುವರೆದು? ಇಲ್ಲ, ಅವ್ರು ಡಿನ್ನರ್ ಯಾಕ್ರಿ, ಅವ್ರು ಡಿನ್ನರ್ ಎರಡೂ ಕೆಟ್ಟವು. ಸುಮ್ಮನೆ ನಾಟಕ ಮಾಡ್ಲಕತ್ತಾರ ಅಷ್ಟೇ. ಈಗ ಅವ್ರು ಭಾಳ ಕಾನ್ಫಿಡೆನ್ಸ್ ಅದಾರ DK ಶಿವಕುಮಾರ್ ಕಡೆಯವರು. ನಾವೆಲ್ಲ ರಾಹುಲ್ ಗಾಂಧಿನ ಪ್ಯಾಕ್ ಮಾಡಿ ಬಂದೀವಿ, ನಾವು ಹಾಕ್ತೀವಿ. ಇದು ಅಧಿವೇಶನ ಮಗನೇ ನಾನೇ ಮುಖ್ಯಮಂತ್ರಿ ಅನ್ನೋ ಲೆಕ್ಕದಾಗ ಅದಾರ. ಪಾಪ ಸಿದ್ದರಾಮಯ್ಯನವರು ಅವರು ತಮ್ಮದು ಏನು ಮಾಡಬೇಕು ಅವರ ಪುತ್ರ ಈಗಾಗಲೇ ಹೇಳ್ಯಾರ ಏನಂಥೇಳಿ, 5 ವರ್ಷ ನಮ್ಮ ಅಪ್ಪನೇ ಇರ್ತಾನಂತೇಳಿ. ಹಿಂದಕ್ಕೂ ನಾವು ವಿಜೇಂದ್ರನೇ ಹಿಂಗೆ ಹೇಳ್ತಿದ್ದ, ನಮ್ಮ ಪೂಜ್ಯ ತಂದೆನೇ ಇರ್ತಾನಂತಿದ್ದ. ಅವ್ನು ತೆಗೆದ್ರಲ್ಲ, ಈ ಪೂಜ್ಯ ತಂದೆಗಳ ಮಕ್ಕಳೇ ಹಿಂಗೆ ಆಗಿಬಿಟ್ಟಾರ. ಕಲೆಕ್ಷನ್ ಮಾಸ್ಟರ್ಗಳು ಎಲ್ಲ ಈ ಮಕ್ಕಳುಗಳು ಕೆಲಸ ಮಾಡೋದಿಲ್ಲ, ವರ್ಗಾವಣೆ ಡೀಲಿಂಗ್ ಮಾಡ್ಕೊತ ಹೇಳಕತ್ತಾರ. ಹಿಂದಕ್ಕೆ ಅವ ವಿಜೇಂದ್ರ ಮಾಡ್ತಿದ್ದ, ಈಗ ಇವ್ರು ಮಾಡಕತ್ತಾರ. ಇಷ್ಟೇ. ಇದಿಷ್ಟು ಏನೋ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ, TV9 ಬೆಳಗಾವಿ. ನಿನ್ನೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಶುರುವಾಗಿರುವಂಥದ್ದು. ಫಿರೋಜ್ ಸೇಠ್ ಅವರು ಊಟಕ್ಕೆ ಕರೆದಿದ್ರು, ಸಿದ್ದರಾಮಯ್ಯ ಹಾಗೂ ಅವರ ಬಣ ಎಲ್ಲವೂ ಕೂಡ ಹೋಗಿತ್ತು, DKC ಅಲ್ಲಿ ಹೋಗಿರೋದಿಲ್ಲ. ಇದು ಏನು ತೋರಿಸುತ್ತೆ ಅಂತ ಸರ್ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಮುಂದುವರೆದು? ಇಲ್ಲ, ಅವ್ರು ಡಿನ್ನರ್ ಯಾಕ್ರಿ, ಅವ್ರು ಡಿನ್ನರ್ ಎರಡೂ ಕೆಟ್ಟವು. ಸುಮ್ಮನೆ ನಾಟಕ ಮಾಡ್ಲಕತ್ತಾರ ಅಷ್ಟೇ. ಈಗ ಅವ್ರು ಭಾಳ ಕಾನ್ಫಿಡೆನ್ಸ್ ಅದಾರ DK ಶಿವಕುಮಾರ್ ಕಡೆಯವರು. ನಾವೆಲ್ಲ ರಾಹುಲ್ ಗಾಂಧಿನ ಪ್ಯಾಕ್ ಮಾಡಿ ಬಂದೀವಿ, ನಾವು ಹಾಕ್ತೀವಿ. ಇದು ಅಧಿವೇಶನ ಮಗನೇ ನಾನೇ ಮುಖ್ಯಮಂತ್ರಿ ಅನ್ನೋ ಲೆಕ್ಕದಾಗ ಅದಾರ. ಪಾಪ ಸಿದ್ದರಾಮಯ್ಯನವರು ಅವರು ತಮ್ಮದು ಏನು ಮಾಡಬೇಕು ಅವರ ಪುತ್ರ ಈಗಾಗಲೇ ಹೇಳ್ಯಾರ ಏನಂಥೇಳಿ, 5 ವರ್ಷ ನಮ್ಮ ಅಪ್ಪನೇ ಇರ್ತಾನಂತೇಳಿ. ಹಿಂದಕ್ಕೂ ನಾವು ವಿಜೇಂದ್ರನೇ ಹಿಂಗೆ ಹೇಳ್ತಿದ್ದ, ನಮ್ಮ ಪೂಜ್ಯ ತಂದೆನೇ ಇರ್ತಾನಂತಿದ್ದ. ಅವ್ನು ತೆಗೆದ್ರಲ್ಲ, ಈ ಪೂಜ್ಯ ತಂದೆಗಳ ಮಕ್ಕಳೇ ಹಿಂಗೆ ಆಗಿಬಿಟ್ಟಾರ. ಕಲೆಕ್ಷನ್ ಮಾಸ್ಟರ್ಗಳು ಎಲ್ಲ ಈ ಮಕ್ಕಳುಗಳು ಕೆಲಸ ಮಾಡೋದಿಲ್ಲ, ವರ್ಗಾವಣೆ ಡೀಲಿಂಗ್ ಮಾಡ್ಕೊತ ಹೇಳಕತ್ತಾರ. ಹಿಂದಕ್ಕೆ ಅವ ವಿಜೇಂದ್ರ ಮಾಡ್ತಿದ್ದ, ಈಗ ಇವ್ರು ಮಾಡಕತ್ತಾರ. ಇಷ್ಟೇ. ಇದಿಷ್ಟು ಏನೋ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ, TV9 ಬೆಳಗಾವಿ.